ಅದೇ ಮೇಡಮ್ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಇತಿಹಾಸ ಬರೆಯೋ ದಿನ ಇದು. ಇಡೀ ಪ್ರಪಂಚ ಕನ್ನಡ ಇಂಡಸ್ಟ್ರಿನ ಮತ್ತೆ ತಿರುಗಿ ನೋಡುತ್ತೆ. ರಾಕಿ ಬೈ 4 ವರ್ಷ ಆದ್ಮೇಲೆ ಬರ್ತಾವ್ರೆ ಅನ್ನೋದಕ್ಕಿಂತ ತುಂಬಾ ಕೋಪ ಐತೆ ಎಲ್ರಿಗೂ. ಏನಪ್ಪಾ ರಾಕಿ ಬೈ ಲೇಟಾಗಿ ಸಿನಿಮಾ ಮಾಡ್ತಾರೆ ಅಂತ. ಲೇಟಾಗಿ ಮಾಡಿದ್ರು ಎಲ್ಲರೂ ತಿರುಗಿ ನೋಡ್ಬೇಕು. 4 ವರ್ಷ ಲೇಟ್ ಆದ್ರೂ 40 ವರ್ಷ ನೆನ್ಪಿಟ್ಕೋಬೇಕು. ಆ ಥರ ಸಿನಿಮಾನ ಮಾಡಿದ್ದಾರೆ ಅನ್ನೋದು 40 ವರ್ಷ ನೆನ್ಪಿಟ್ಕೊಬೇಕು. ಆ ಥರ ಸಿನಿಮಾ ಮಾಡಿರ್ತಾರೆ, ಗ್ಯಾರಂಟಿ ನಾವು ಕೊಡ್ತೀವಿ. ಬಟ್ ಫಸ್ಟ್ ಸಿನಿಮಾ ನೋಡ್ತಾ ಇದೀವಿ. ಇವಾಗ ನೋಡ್ಬಿಟ್ಟು ಆದ್ಮೇಲೆ ಮತ್ತೆ ಮಾತಾಡ್ತೀವಿ ಮೇಡಮ್. ಯಾಕಂದ್ರೆ ತುಂಬಾ ಜನ ಟಾಕ್ಸಿಕ್ ಬಗ್ಗೆ ಆಗ್ಲಿ ಬಾಸ್ ಬಗ್ಗೆ ಆಗ್ಲಿ ನೆಗೆಟಿವ್ ಮಾತಾಡಿದ್ದಾರೆ. ಅವ್ರಿಗೆಲ್ಲ ಉತ್ತರನ ನಾನು ಕರೆಕ್ಟಾಗಿ 9 ಗಂಟೆ ಕೊಡ್ತೀನಿ. ಎಲ್ರಿಗೂ ವೆಯ್ಟ್ ಮಾಡ್ತಾ ಇರಿ. ನೋಡಿ, ಟಾಕ್ಸಿಕ್ ಸಿನಿಮಾಗೆ ಫ್ಯಾನ್ ವಾರ್ ಇಲ್ಲ ಅನ್ನೋದಕ್ಕೆ ಇದೇ ಕಾರಣ ಮೇಡಮ್. ಬೇರೆ ಸಿನಿಮಾಗಳು ರಿಲೀಸ್ ಆದ್ರೆ ಫ್ಯಾನ್ ವಾರ್ ಅದು ಇದು ಅಂತಾರಲ್ಲ. ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿಗಳು ಇವರೆಲ್ಲ. ಅಲ್ಲಿ ಅಪ್ಪು ಸರ್ ಅಭಿಮಾನಿಗಳು ನೋಡಿ, ದೇವರನ್ನ ಹೇಳ್ತೀನಿ, ಎಲ್ಲ ನಮ್ಮ ಫ್ರೆಂಡ್ಸೇ. ಆಯ್ತಾ, ಅವರೆಲ್ಲ ಬಂದು ಇವತ್ತು ಟಾಕ್ಸಿಕ್ಗೆ ಸಪೋರ್ಟ್ ಮಾಡ್ತಾರೆ. ಅದನ್ನ ನಾವು ಉಳಿಸ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಇಲ್ಲಿ ಯಾವ ಫ್ಯಾನ್ಸ್ ಅವ್ರ ಇಲ್ಲ, ಎಂಥದ್ದಿಲ್ಲ. ಕನ್ನಡ ಸಿನಿಮಾನ ದಯವಿಟ್ಟು ಒಂದೇ ಒಂದು ಕೇಳ್ಕೊಂತೀನಿ ನಿಮ್ಮ ಹತ್ರ, 1 ವಾರ ಕಷ್ಟಪಟ್ಟು ಕನ್ನಡ ಸಿನಿಮಾನ ಗೆಲ್ಸಿ. ಇದು ನಿಮ್ಮ ಸಿನಿಮಾ ಅಂತ ತಿಳ್ಕೊಳ್ಳಿ. ಇಡೀ ಪ್ರಪಂಚದ ಮೇಲೆ ಇಂದ ಸ್ಯಾಂಡಲ್ವುಡ್ಗೆ ಸೆಲ್ಯೂಟ್ ಹೊಡೆಯುತ್ತೆ.